ಹಾಗೇನೆ ಕುಮಾರಣ್ಣಂಗೆ ಕೆಲವು ವಿಚಾರಗಳನ್ನ ಕೇಳಲೇಬೇಕಾಗುತ್ತೆ. ಯು ಟರ್ನ್ ಕುಮಾರಸ್ವಾಮಿ ಅಂತ ಅವ್ರಿಗೆ ಹೊಸ ಹೆಸರನ್ನು ನಾಮಕರಣವನ್ನು ಮಾಡಿದ್ದಾರೆ ನಮ್ಮ ರಾಜ್ಯದ ಜನತೆ. ಕುಮಾರಣ್ಣ ತಾವು ತಮ್ಮ ಫ್ಯಾಮಿಲಿನ ರೇವಣ್ಣ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಲ್ಲ ಅಂತ ಹೇಳಿದ್ರಿ ಅವತ್ತು. ಇವಾಗ ನನ್ನ ಫ್ಯಾಮಿಲಿ ಪ್ರೀತಮ್ ಗೌಡ ನನ್ನ ಫ್ಯಾಮಿಲಿಯನ್ನು ಬೀದಿಗೆ ತಂದುಬಿಟ್ಟಿದ್ದಾನೆ ಪೆನ್ ಡ್ರೈವ್ ಮುಖಾಂತರ, ಹಂಗಾಗಿ ಅವನ ಜೊತೆ ನಾನು ಪಾದಯಾತ್ರೆ ಮಾಡಲ್ಲ ಅಂತ ನೀವೇ ನಿಮ್ಮ ಬಾಯಿಯಿಂದ ಸ್ವತಃ ನಿಮ್ಮ ನಾಲ್ಗೆಯಿಂದ ಹೇಳಿದ್ರಿ ಕುಮಾರಣ್ಣ. ಆದರೆ ಇವತ್ತು ಯು ಟರ್ನ್ ನೋಡಿದ್ಬಿಟ್ರಿ. ಅದೇನಾಯಿತು ನಿಮಗೆ? ಅದನ್ನು ಕೂಡ ತಾವು ಬಹಿರಂಗಗೊಳಿಸ್ಬೇಕು. ಪಾದಯಾತ್ರೆಗೆ ಬರೋಕ್ಕೆ ಮುಂಚೆ, ಮೈಸೂರಿಗೆ ಬರೋಕ್ಕೆ ಮುಂಚೆ ಯು ಟರ್ನ್ ಹೊಡೆದು ಅವ್ರ ಜೊತೆಗೆ ಪಾದಯಾತ್ರೆ ಮಾಡ್ತಿದ್ರ. ಪೆನ್ ಡ್ರೈವ್ ಹಗರಣದ ಮುಖಾಂತರ ನನ್ನ ಕುಟುಂಬ ಬೀದಿ ಮಾನ ಹರಾಜಾಯಿತು ಅಂದ್ರಿ. ಹಾಸನದಲ್ಲಿ 400ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮಾನ ಬೀದಿ ಪಾಲಾಗಿದೆ, ಅವ್ರ ಸಂಸಾರ ಬೀದಿಗೆ ಬಂದಿದೆ. ಅದ್ರ ಬಗ್ಗೆ ತಾವೇನಾದರೂ ಮಾತನಾಡ್ತೀರಾ? ಅದಕ್ಕೆ ತಮ್ಮ ಕುಟುಂಬ ತಾವು ಕಾರಣರಲ್ವಾ? ಹೆಣ್ಮಕ್ಳ ವಿಚಾರ ಅಂದರೆ ನಿಮ್ಗೆ ಯಾಕಿಷ್ಟು ಲಘುವಾಗಿ ತಗೊಳ್ತೀರಿ? ಇದೊಂದೇ ವಿಚಾರ ಅಲ್ಲ, ಇವತ್ತು ತಾವು ಕೇಂದ್ರದಲ್ಲಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಎಲ್ಲಿ NDA BJP ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ತಾವು ಮಂತ್ರಿಗಳು. ಇವತ್ತು ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಲ್ಲ, ತಾವೇನಾದರೂ ಒಂದೇ ಒಂದು ಮಾತನಾಡಿದ್ರ? ನಿಮಗೆ ಯಾವ ನೈತಿಕತೆ ಇದೆ ಈ ಪಾದಯಾತ್ರೆಯಲ್ಲಿ ಬಂದು ಮೈಸೂರಿಗೆ ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಲಿಕ್ಕೆ? ನಿಮಗೆ ಯಾವ ನೈತಿಕತೆ ಇದೆ ಅನ್ನೋದನ್ನು ನಾನು ನೇರವಾಗಿ ಪ್ರಶ್ನೆಯನ್ನು ಮಾಡ್ತೀನಿ. ನಿರ್ಮಲಾ ಸೀತಾರಾಮನ್ ಅವರು ಪದೇ ಪದೇ ಕರ್ನಾಟಕಕ್ಕೆ ಮಲ್ತಾ ಇದ್ದವರನ್ನ ತೋರ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಿದ್ದಾರಲ್ಲ. ಕುಮಾರಣ್ಣ, ನಿಮಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀವು ಕರ್ನಾಟಕದ ಇಂದ ಗೆದ್ದೋದಂಥ ಸಚಿವರು ಅಥವಾ ಬೇರೆ ರಾಜ್ಯದಕ್ಕೋಸ್ಕರ ಇರೋವಂಥ ಸಚಿವರು ಅರ್ಥ ಆಗ್ತಿಲ್ಲ ನನಗೆ. ಮತ್ತೆ ನೀವೇ ಹೇಳಿದಂಥ ಒಂದು ಮಾತು, ನಾನು ಗೆದ್ದ 15 ನಿಮಿಷದೊಳಗಡೆ ಮೇಕೆದಾಟು ಯೋಜನೆಯನ್ನು ನಮ್ಮ ರಾಜ್ಯಕ್ಕೆ ಜಾರಿ ಮಾಡಿಸ್ಬಿಡ್ತೀನಿ ಅಂತ. ಎಷ್ಟು ತಿಂಗಳಾಯಿತು ನೀವು ಗೆದ್ದು? ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಕೇಂದ್ರ ಮಂತ್ರಿಗಳಿಗೆ ನನ್ನ ಪ್ರಶ್ನೆ, ನೀವು ಗೆದ್ದು ಎಷ್ಟು ತಿಂಗಳಾಯಿತು? ನಿಮ್ಮದೇ ಮಾತು. ಯಾಕೆ ನೀವು ಅವತ್ತೊಂದು ದಿನ ಆಮೇಲೆ ಮರ್ತು ಬಿಡೋದಾ? ನುಡಿದಂತೆ ನಡೆಯಲ್ವ ನೀವು? ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರ ಥರ ನಿಮಗೆ ನುಡಿದಂತೆ ನಡೆಯೋಕ್ಕಾಗೋದಿಲ್ವಾ? ನಿಮಗೆ ಆ ಯೋಗ್ಯತೆ ಇಲ್ವಾ? ನಿಮ್ಗೆ ಯಾವ ನೈತಿಕತೆ ಇದೆ? ನೀವೇ ಹೇಳಿದ್ದು, ನಾನು ಗೆದ್ದ 1/4 ಗಂಟೆ ಒಳಗಡೆ ನಾನು ಜಾರಿ ಮಾಡಿಸ್ಬಿಡ್ತೀನಿ ಅಂತ. ಇವತ್ತು ಅಯ್ಯೋ ನಾನು ಒಬ್ಬನೇ ಮಂತ್ರಿ ಅಲ್ಲ, 4 ಜನ ಇದ್ದೀವಿ, ನಾವು ಯೋಚನೆ ಮಾಡ್ತೀವಿ. ಏನಕ್ಕೆ ಯೋಚನೆ ಮಾಡ್ತೀರಾ? ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ಧ್ವನಿ ಹತ್ತಲಿಕ್ಕೆ ನಿಮಗೆ ತಾಕತ್ತು ದಮ್ಮು ಇಲ್ವಾ? ಪ್ರಧಾನಮಂತ್ರಿ ಮೋದಿಯವ್ರ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ದಮ್ಮು ನಿಮಗೆ ಒಟ್ಟೋಗಿದೆಯಾ? ಇವತ್ತು ತಾಕತ್ತು ದಮ್ಮನ ಪ್ರಶ್ನೆ ಇದರಲ್ಲಿ ತೋರಿಸ್ಬೇಕಾಗಿತ್ತು ನೀವು, ನಿಜಕ್ಕೂ ಕಾಳಜಿ ಇದ್ದಿದ್ರೆ. ಇವತ್ತು ಷಡ್ಯಂತ್ರವನ್ನು ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕುಟುಂಬದವ್ರನ್ನ ಬೀದಿಗೆ ತಂದು, ಇವತ್ತು ಪಾರ್ವತಮ್ಮನವ್ರ ಬಗ್ಗೆ ಇಡೀ ರಾಜ್ಯದಲ್ಲಿ ಗೊತ್ತಿದೆ, ನನಗೆ ನಿಮಗೆ ಅಲ್ಲ, ಇಡೀ ರಾಜ್ಯದಲ್ಲಿ ಗೊತ್ತಿದೆ. ನಿಮ್ಮ ಮನೆಯ ಮಹಿಳೆಯರು ಯಾವ ರೀತಿ ದುರುಪಯೋಗ ಮಾಡಿಕೊಂಡ್ರು ಅಧಿಕಾರವನ್ನು. ಪಾರ್ವತಮ್ಮನವ್ರು ಏನಾದರೂ ದುರುಪಯೋಗ ಮಾಡ್ಕೊಂಡಿದ್ದಾರಾ? ಯಾವತ್ತಾದರೂ ದರ್ಪ ತೋರಿದಾರಾ? ಅಹಂಕಾರ ತೋರಿದಾರಾ? ಅವ್ರ ಗಂಡ 2 ಬಾರಿ ಅವರ ಪತಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅದನ್ನೇನಾದ್ರು ದುರ್ಬಳಕೆ ಮಾಡ್ಕೊಂಡು ಎಲ್ಲಾದರೂ ಬಳಸ್ಕೊಂಡಿದ್ದಾರಾ? ದೇವಸ್ಥಾನಕ್ಕೆ ಕೂಡ ಅವರು ಕಾಲ್ನಡಿಗೆಯಲ್ಲಿ ಹೋದರೂ ಕೂಡ ಅವರು ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾರೆ, ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಹೋಗ್ತಾರೆ. ನಿಮ್ಮ ಮನೆಯ ಮಹಿಳೆಯರು ಆ ರೀತಿ ಮಾಡ್ತಾರಾ? ನಿಮ್ಮ ಧರ್ಮಪತ್ನಿ ಆ ಥರ ಏನಾದ್ರು ಮಾಡಿದಾರಾ? ಇಲ್ಲ. ನೀವೆಲ್ಲ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಹೋಗ್ತೀರಿ. ಆ ಹೆಣ್ಣುಮಗಳು ಪಾರ್ವತಮ್ಮನವ್ರ ಬಗ್ಗೆ ಮಾತನಾಡೋದಕ್ಕೂ ಯೋಗ್ಯತೆ ಇಲ್ದಿರತಕ್ಕಂಥವ್ರು ಇವತ್ತು ಅವ್ರ ಮೇಲೆ ಗುರುತರವಾದಂಥ ಆರೋಪವನ್ನು ಮಾಡಿದ್ದಾರೆ. ಏನು ಮಹಾ ಇವರು ಭ್ರಷ್ಟಾಚಾರ ಮಾಡಿರೋದು ಅಂತ ಹುಡುಕಿದ್ರೆ ಅಲ್ಲಿ ಇವರ ತಟ್ಟೆಯಲ್ಲಿ ದೊಡ್ಡ ಹೆಗ್ಗಣಗಳು ಸತ್ತು ಬಿದ್ದವೆ. ದೊಡ್ಡ ಹೆಗ್ಗಣಗಳು, ಇಷ್ಟಿಷ್ಟು ದಪ್ಪ ದೊಡ್ಡ ಹೆಗ್ಗಣಗಳು ಸತ್ತು ಬಿದ್ದವೆ. ಇವರು ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿಕೊಂಡು ಕಾಂಗ್ರೆಸ್ನವ್ರ ತಟ್ಟೆಯಲ್ಲಿ ನೊಣ ಬೇದಿದೆ ಅಂತ ಹೇಳಕ್ಕೆ ಬರ್ತಾ ಇದ್ದಾರೆ ಇವತ್ತು ಪಾದಯಾತ್ರೆ ಮಾಡ್ಕೊಂಡು. ಅವ್ರಿಗೆ ಗೊತ್ತಿಲ್ಲ, ಯಾಕಂದರೆ ಬರ್ತಾ ಇರೋರು ಎಂಥವ್ರು? ಕಳ್ಳರು, ಸುಳ್ಳರು, ಭ್ರಷ್ಟಾಚಾರಿಗಳು, ದರೋಡೆಕೋರರು, ಮೋಸಗಾರರು, ನುಡ್ದಂತೆ ನಡಿದೇ ಇರೋರು. ಇವ್ರುಗಳು ಪಾದಯಾತ್ರೆ ಮಾಡ್ಕೊಂಡು ಬರ್ತಿರೋದು. ಇವರೇನು ಸತ್ಯ ಹರಿಶ್ಚಂದ್ರನ
ಮಕ್ಕಳು ಮೊಮ್ಮಕ್ಕಳು ಅಂದ್ಕೊಂಡಿದ್ದೀರಾ? ಇಲ್ಲ, ಸುಳ್ಳೇ ಇವ್ರ ಮನೆ ದೇವರು. ಒಂದು ಸುಳ್ಳನ್ನ 100 ಸಲ ಹೇಳ್ಬಿಟ್ರೆ ಸತ್ಯ ಮಾಡ್ಬೋದಲ್ಲ, ಆ ರೀತಿ ಸಿದ್ದರಾಮಯ್ಯನವ್ರ ಮೇಲೆ ಇಲ್ದಂಥ ಒಂದು ಸುಳ್ಳನ್ನ ಹಿಡ್ಕೊಂಡು ಅದನ್ನು ಸತ್ಯ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಮಹಾಭೂಪ್ರು ಇವತ್ತು ಪಾದಯಾತ್ರೆ ಮಾಡ್ಕೊಂಡು ಬರ್ತಿದ್ದಾರೆ. ನಿಮ್ಗೆ ಯಾವ ನೈತಿಕತೆನೂ ಇಲ್ಲ. ಯು ಡೋಂಟ್ ಡಿಸರ್ವ್ ಇಟ್.